ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಉದ್ದೇಶದ ನಿರ್ಧಾರಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ. ಭಗವಂತನ ಕೃಪೆ, ಗುರುವಿನ ಆಶೀರ್ವಾದ, ಹಾಗೆ ರಕ್ಷಣೆ, ಹಾಗೆ ಅವರ ಮಾರ್ಗದರ್ಶನ ನಿರಂತರವಾಗಿ ಬದುಕಿನುದ್ದಕ್ಕೂ ನಿಮಗೆ ಸಿಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಲು ನಿಮಗೆ ಸಹಾಯ ಮಾಡುತ್ತೆ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ನೀವು ಸ್ವಲ್ಪ ಸಮಯದಿಂದ ನಿಮ್ಮ ಜೊತೆ ಏನೆಲ್ಲ ನಡೆದಿದೆಯೋ ಅದನ್ನು ನೆನಪು ಮಾಡ್ಕೊಳ್ತಾ ಒಳಗಿನಿಂದಲೇ ತುಂಬ ದುಃಖ ಪಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಮುಂದೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ಹಳೆಯ ನೆನಪು, ಕೆಲವು ಮಾತುಗಳು, ಕಳೆದು ಹೋದ ಸಮಯ, ಕೆಲವೊಂದಿಷ್ಟು ಪರಿಸ್ಥಿತಿಗಳು ನಿಮ್ಮ ಕೈ ತಪ್ಪಿ ಹೋಗಿದ್ದು ಇವೆಲ್ಲವೂ ನಿಮ್ಮನ್ನು ಅದರ ಕಡೆ ಸೆಳೆದುಕೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರಿಂದ ಕೆಲವು ಬಾರಿ ನೀವು ಮಾನಸಿಕ ಹಿಡಿತವನ್ನೇ ಕಳ್ಕೊಳ್ತಾ ಇದ್ದೀರಾ. ಕೋಪದಿಂದ ಕೂಗೋದಾಗಿರ್ಬೋದು, ಇಲ್ಲ ಅಳೋದಾಗಿರ್ಬೋದು, ಇಲ್ಲ ಸುಮ್ಮನೆ ಮೌನವಾಗಿ ಕೂತ್ಕೊಳ್ಳೋದಾಗಿರ್ಬೋದು. ಈ ರೀತಿ ಕೊರಗುವ ರೀತಿಯಲ್ಲಿ ಸೂಚನೆ ಕಾಣಿಸ್ತಾ ಇದ್ದಾವೆ. ಈ ಒಂಟಿತನ, ಈ ದುಃಖದ ಸಮಯದಲ್ಲಿ ನನ್ನವರು ಯಾರೂ ಇಲ್ಲ ಅನ್ನುವ ನೋವು ನಿಮ್ಮ ಒಳಗಿದೆ. ಆದರೂ ಕೂಡ ಯಾರ ಬಳಿಯೂ ಅದನ್ನು ನೀವು ಹೇಳಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಸಮಯದಲ್ಲಿ ಇಲ್ಲಿ ಗುರುವು ನಿಮ್ಮ ಸಹಾಯಕ್ಕೆ ಬಂದಿದ್ದಾರೆ. ಯಾವುದೋ ಒಂದು ರೂಪದಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ಸಂದೇಶ, ಒಂದು ಪರಿವರ್ತನೆ. ಒಟ್ಟಾರೆಯಾಗಿ ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ ಹೇಗೆ ಕಾಡುತ್ತೋ ಹಾಗೆ ಪುಣ್ಯವೂ ಕೂಡ ಕಾಡುತ್ತೆ ಅನ್ನೋದಕ್ಕೆ ಗುರುವು ನಿಮ್ಮ ಜೀವನದಲ್ಲಿ ಬಂದಿರೋದು ಸಾಕ್ಷಿಯಾಗಿದೆ. ಅಂದರೆ ಕೆಲವು ಬಾರಿ ನೀವು ನಿಮ್ಮ ಜೊತೆಗೆ ಬಲವಂತವಾಗಿ ವರ್ತಿಸ್ತಾ ಇದ್ದೀರಾ. ಅಂದರೆ ನಿಮ್ಮ ಒಂಟಿತನ, ಕಷ್ಟ, ದುಃಖ, ನನ್ನದೇ ಹಣೆ ಬರಹ ಅನ್ನೋ ರೀತಿಯಲ್ಲಿ ಒಪ್ಕೊಳ್ತಾ ಇದ್ದೀರಾ. ಆದರೆ ಇಲ್ಲಿ ಒಂದು ವಿಚಾರ ಯಾವ ರೀತಿ ಕನೆಕ್ಟ್ ಆಗ್ತದೆ ಅಂದರೆ ಇದೆಲ್ಲವೂ ಕೂಡ ಒಂದು ತಿರುವಿಗಾಗಿರುತ್ತೆ. ಇಲ್ಲ, ನಿಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳೋದು ಬೇಡ, ಅದನ್ನು ಒಂದು ಬಲದ ರೂಪದಲ್ಲಿ ಉಪಯೋಗಿಸಿ. ದುಃಖದ ನಂತರ ಒಂದು ಸಂತೋಷದ ದಿನಗಳು ಬರುತ್ತೆ ಅನ್ನೋ ರೀತಿಯಲ್ಲಿ ನಿಮಗೊಂದು ಸಮರ್ಥತೆ ಕೊಡ್ತಾ ಇದೆ. ಹೇಗೆಂದರೆ ನೀವೀಗ ಕುಗ್ಗುವಂಥ ಸಂದರ್ಭದಲ್ಲಿ ಯಾರದ್ದೋ ಮೂಲಕ ಸಹಾಯ ಬರ್ತಾ ಇದೆ, ಆದರೆ ಅದನ್ನು ತಿರಸ್ಕರಿಸೋದು ಬೇಡ. ಅದು ನನ್ನದೇ ಪ್ರತಿರೂಪ ಆಗಿರುತ್ತೆ. ಕೆಲವೊಂದು ಸರಿ ಒಬ್ಬರು ಭರವಸೆ ಮಾತು ಕೊಡೋದಾಗಿರ್ಬೋದು, ಇಲ್ಲ ನಾನು ದಾರಿ ತೋರಿಸ್ತೀನಿ ಅನ್ನೋದಾಗಿರ್ಬೋದು. ಎಲ್ಲೋ ಒಂದು ರೀತಿಯಲ್ಲಿ ನೀವು ಎದ್ದು ನಿಲ್ಲಬೇಕು, ಆತ್ಮವಿಶ್ವಾಸದಿಂದ ಬದುಕಬೇಕು ಅನ್ನುವ ಪ್ರೇರಣೆ ನಿಮಗೆ ಸಿಗ್ತಾ ಇದೆ ಒಬ್ಬರಿಂದ ಅಂದರೆ ಖಂಡಿತವಾಗಿಯೂ ಅದು ಭಗವಂತನ ಸೂಚನೆ. ಪ್ರಾರಬ್ಧ ಕರ್ಮದ ಅನುಸಾರ ಏನಿತ್ತೋ ಅದನ್ನು ನೀವು ಅನುಭವಿಸಿದ್ರ. ಆ ಅನುಭವ ನಿಮಗೆ ಸಾಕಷ್ಟು ಪರಿವರ್ತನೆಗಳನ್ನು ತಂದುಕೊಟ್ಟಿದೆ. ಕೆಲವೊಂದಿಷ್ಟು ಪಾಠಗಳನ್ನು ಕಲ್ತಿದ್ದೀರ. ಒಂದಿಷ್ಟು ಎಂಥವರ ಸಹವಾಸ ಮಾಡಬೇಕು, ನಾನು ಹೇಗಿರಬೇಕು, ನನ್ನ ವ್ಯಕ್ತಿತ್ವ ಹೇಗಿರಬೇಕು ಅನ್ನೋದನ್ನು ಕೂಡ ಕಂಡುಕೊಂಡಿದ್ದೀರ. ಒಟ್ಟಾರೆಯಾಗಿ ಬೇರೆಯವರ ಹಾವಭಾವ ಗಮನಿಸೋದ್ರ ಜೊತೆಗೆ ನಿಮ್ಮನ್ನು ಕೂಡ ನೀವು ಸರಿಪಡಿಸ್ಕೊಂಡಿದ್ದೀರ ಈ ದಿನಗಳಲ್ಲಿ. ಇದೇ ನಿಮಗೆ ಉತ್ತಮವಾದ ಒಂದು ಪರೀಕ್ಷೆ. ಈ ಒಂದಿಷ್ಟು ಸಮಸ್ಯೆಗಳು ಆವರಿಸಿದಾಗ ನೀವು ನಿಮ್ಮನ್ನು ಉತ್ತಮವಾದ ನಡೆ, ನುಡಿ, ಕರ್ತವ್ಯ, ಜವಾಬ್ದಾರಿಗಳ ಉದ್ದೇಶವನ್ನು ತಿಳಿದುಕೊಳ್ಳೋಕ್ಕೆ ಸಹಾಯ ಮಾಡಿದೆ. ಒಟ್ಟಾರೆಯಾಗಿ ಇದೆಲ್ಲದೂ ಸೇರಿ ನಿಮಗೆ ಒಳ್ಳೆಯ ದಿನಗಳು ಸೂಚನೆ ಸಿಗ್ತಾ ಇದೆ. ಮುಂದೆ ಇದೆ, ಹೆದರಬೇಡ, ಕಳ್ಕೊಂಡಿದ್ದು ಪುನಃ ಸಿಗುತ್ತೆ ಪರಿವರ್ತನೆಯ ರೂಪದಲ್ಲಿ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಈಗಿನ ಪ್ರಶ್ನೆ ಹೀಗೂ ಇರ್ಬೋದು: ನಾನು ಯಾರಿಗೂ ಕೂಡ ಕೆಟ್ಟದ್ದು ಮಾಡಿಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಯಾಕಿಷ್ಟು ಸಮಸ್ಯೆಗಳು, ನನಗೆ ಯಾಕಿಷ್ಟು ಪರೀಕ್ಷೆಗಳು ಎದುರಾಗ್ತಾ ಇದ್ದಾವೆ, ನಾನು ಯಾರಿಗೇನು ಕೇಡು ಮಾಡಿಲ್ಲ, ಬಯಸಿಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಈ ದುಃಖ, ಈ ನೋವು, ಅಡೆತಡೆ ಯಾಕೆ ಬರ್ತಾ ಇದೆ ಅಂದರೆ ಇದು ಒಂದು ಪ್ರಾರಬ್ಧ ಕರ್ಮದ ಸೂಚನೆಯನ್ನು ಒಂದು ಕಡೆ ಕೊಟ್ಟರೆ, ಇನ್ನೊಂದು ಕಡೆ ಇದು ನೀವು ಏನೋ ಮುಂದೆ ಒಳ್ಳೆಯದನ್ನು ಬಯಸ್ತಾ ಇದ್ದೀರಲ್ಲ ಅದಕ್ಕೆ ಒಂದು ಪರಿವರ್ತನೆ, ಅದಕ್ಕೊಂದು ಪರೀಕ್ಷೆ ಕೂಡ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಂದು ಜವಾಬ್ದಾರಿಯುತ ಸ್ಥಾನವನ್ನು ನಿಮಗೆ ಕೊಡಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಅರ್ಹರಾಗಿಸ್ಬೇಕಲ್ಲ, ಆ ರೀತಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಒಂದು, ನಿಮ್ಮ ಪ್ರಾರಬ್ಧ ಕರ್ಮ ಕಳೀತಾ ಇದೆ, ನೀವು ಒಂದು ಅದನ್ನು ತಿಳ್ಕೊಂಡು ಇಲ್ಲಿ ನಾನು ಯಾರಿಗೇನು ಕೆಡಕು ಮಾಡಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನಗೇನೋ ಸಮಸ್ಯೆ ಎದುರಾಗ್ತಾ ಇದೆ ಅನ್ನೋದನ್ನು ತಪ್ಪನ್ನು ಅರ್ಥ ಮಾಡಿಕೊಂಡು ನೀವು ಈ ದಿನವನ್ನು ಶುದ್ಧಗೊಳಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದು ಶಿಕ್ಷೆಯಲ್ಲ, ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಕ್ಷಣವಾಗಿತ್ತು ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ಖಂಡಿತವಾಗಿಯೂ ಆದಷ್ಟು ಬೇಗನೆ ನಿಮ್ಮ ಪರೀಕ್ಷೆಗಳು ಅಂತ್ಯಗೊಳ್ತವೆ. ಯಾಕಂದರೆ ನಿಮ್ಮದು ಒಂದು ಪವಿತ್ರವಾದ ಆಲೋಚನೆ ಆಗಿದೆ.
ನಿಮ್ಮೊಳಗಿನಿಂದ ನೀವು ಮುರಿದಿರ್ಬೋದು ಕೆಲವೊಂದಿಷ್ಟು ನೋವು ದುಃಖಗಳಿಂದ. ಇಲ್ಲಿ ನಿಮ್ಮವರು ಹಾಗೆ ನಿಮ್ಮ ಕನಸುಗಳು ಎಲ್ಲವೂ ನಿಮ್ಮಿಂದ ದೂರನೂ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದರೆ ನಿಮ್ಮಿಂದ ಏನು ಕಿತ್ಕೊಂಡಿತ್ತೋ ಅದು ನಿಮ್ಮದಾಗಿರಲಿಲ್ಲ ಅನ್ನೋ ರೀತಿಯಲ್ಲಿ, ಅದೊಂದು ಕೇವಲ ಪಾಠ, ಒಂದು ಪರೀಕ್ಷೆ ಆಗಿತ್ತು ಅಷ್ಟೇ. ನಿಮ್ಮದು ಸತ್ಯವಾಗಿ ಏನಾಗಿದೆಯೋ ಅದನ್ನು ನಿಮ್ಮಿಂದ ಯಾರೂ ಕೂಡ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರ ಭಾರ ನನ್ನದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೊಂದು ವಿಶ್ವಾಸ ಮೂಡಿಸ್ತಾ ಇದ್ದಾರೆ, ಹಾಗೆ ಒಂದು ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಹಿಂದಿನ ಜನ್ಮದ ಕರ್ಮಗಳು ಎಷ್ಟು ನಿಮ್ಮನ್ನು ಸುತ್ತುವರೆದಿದೋ ಅಷ್ಟೇ ಗುರುವಿನಲ್ಲಿ ನಿಮ್ಮ ನಂಬಿಕೆ ದೃಢವಾಗಿದೆ. ಇಲ್ಲಿ ದೇವರು ಇಲ್ಲ ಆ ಕೆಟ್ಟ ಪ್ರಾರಬ್ಧ ಕರ್ಮಗಳು ಅನ್ನೋ ಹಂತದಲ್ಲಿ ನೀವು ನಿಂತಿದ್ದೀರ. ಆದರೆ ನಿಮ್ಮ ಆತ್ಮ ಪವಿತ್ರವಾಗಿದೆ. ಈಗ ನೀವು ಒಂದು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಿಂತಿದ್ದೀರ. ಹಾಗಾಗಿ ಪರಿವರ್ತನೆ ಇಲ್ಲಿ ಗುರುವು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರೋದ್ರಿಂದ ಪ್ರಾರಬ್ಧ ಕರ್ಮಗಳನ್ನು ಹೇಗೆ ಕಳ್ಕೊಳ್ಬೇಕು ಅನ್ನುವ ಸೂಚನೆ, ದಾರಿ, ಹಾಗೆ ಒಂದಿಷ್ಟು ಭರವಸೆ, ಹಾಗೆ ಅವರೇ ಜೊತೆಗೆ ನಿಂತು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಹಳೆಯ ನೆನಪುಗಳು ಬೇಡ, ಕೆಲವರು ನೋಯಿಸಿದ ಮಾತುಗಳನ್ನು ನೆನಪು ಮಾಡ್ಕೊಳ್ಳೋದು ಬೇಡ. ಒಂದಿಷ್ಟು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಹೀಗಿತ್ತ, ಅದಕ್ಕೋಸ್ಕರ ಇದು ನಂಗೆ ಸಿಕ್ತಾ ಅನ್ನೋದನ್ನು ಕೂಡ ನೆನಪು ಮಾಡ್ಕೊಳ್ಳೋದು ಬೇಡ. ನಿಮ್ಮ ಮನಸ್ಸಿಗೆ ನೋವನ್ನು ಕೊಡಬೇಡಿ. ಆ ನೆನಪುಗಳನ್ನು ಮಾಡಿಕೊಂಡು ಜೀವನದಲ್ಲಿ ಕೆಲವು ಮಾತುಗಳನ್ನಾಗಿರ್ಬೋದು, ಕೆಲವೊಂದು ವಿಚಾರಗಳನ್ನಾಗಿರ್ಬೋದು ಕ್ಷಮಿಸೋದು ಸಾಧ್ಯವಿಲ್ಲ. ಆದರೂ ಕೂಡ ಅವುಗಳನ್ನು ನೀವು ಕ್ಷಮಿಸಲೇಬೇಕು. ಆ ಎನರ್ಜಿಯನ್ನು ರಿಮೂವ್ ಮಾಡಿಕೊಳ್ಳೇಬೇಕು. ಇದು ನಿಮ್ಮ ದೊಡ್ಡತನ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಎನರ್ಜಿಯನ್ನು ನಿಮ್ಮ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಅಡೆತಡೆ ತರ್ತಾ ಇದೆಯಲ್ಲ, ಆ ಬ್ಲಾಕೇಜನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಇದೊಂದು ದಾರಿ, ಕಳೆದುಕೊಳ್ಳುವ ದಾರಿಯಾಗಿದೆ ಅನ್ನೋ ರೀತಿಯಲ್ಲಿ ಗುರುವಿನ ಸೂಚನೆ ಕಾಣಿಸ್ತಾ ಇದೆ. ನೀವು ತುಂಬ ಒಳ್ಳೆಯವರಾಗಿದ್ದೀರಾ. ಹಾಗೆ ಕೆಲವೊಂದಿಷ್ಟು ಸಂದರ್ಭಗಳು, ಪರಿಸ್ಥಿತಿಗಳು, ಕೆಲವು ಮಾತುಗಳು ಮಾತ್ರ ನಿಮ್ಮಲ್ಲಿ ಒಂದಿಷ್ಟು ಕೆಟ್ಟ ವರ್ತನೆ ಮಾಡುವ ಹಾಗೆ ಮಾಡಿದೆ. ಇದು ಸತ್ಯನೇ. ಅಂದರೆ ಕೆಲವೊಂದು ಸಾರಿ ತುಂಬ ಒಳ್ಳೆತನ ಸಲ್ಲ ಅನ್ನೋ ರೀತಿಯಲ್ಲಿ ಬರ್ತದಲ್ಲ, ಹಾಗೆ ಅತಿಯಾದಾಗ ಅಮೃತನ ವಿಷ ಅನ್ನೋ ಹಾಗೆ ತುಂಬ ಅತಿಯಾದ ಒತ್ತಡ ಬಿದ್ದಾಗ, ಮಾತುಗಳು ನೀವು ಕೇಳಿಸ್ಕೊಳ್ಳೋಂಥ ಸ್ಥಿತಿ ಬಂದಾಗ, ತುಂಬ ದೌರ್ಜನ್ಯ ಅಂತ ನಡೆದಂಥ ಸಂದರ್ಭದಲ್ಲಿ ನೀವು ತಿರುಗಿ ಬಿದ್ದಿದ್ದು ಉಂಟು. ಆದರೆ ನಿಮ್ಮದು ಒಳ್ಳೆಯ ಆತ್ಮ ಅನ್ನೋದೇ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ಕೆಲವೊಂದು ಸಾರಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಕೂಡ ಕೆಲವೊಂದು ಸಾರಿ ಆ ರೀತಿ ವರ್ತನೆ ನೀವು ತೋರಿದಿರ. ನಂತರ ಪಶ್ಚಾತ್ತಾಪ ಪಟ್ಟಿದ್ದೀರ ನೀವು ಅದಕ್ಕೋಸ್ಕರ. ಅಂದರೆ ನಾನು ಆ ರೀತಿ ಮಾತನಾಡಬಾರ್ದಿತ್ತು, ಆ ರೀತಿ ವರ್ತಿಸಬಾರ್ದಿತ್ತು ಅನ್ನೋ ರೀತಿಯಲ್ಲಿ ಇದೇ ನಿಮ್ಮ ಒಳ್ಳೆತನವನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಅವರವರ ಕರ್ಮ ಅವರಿಗೆ ತಕ್ಕ ಹಾಗೆ ಫಲ ಕೊಟ್ಟೇ ಕೊಡುತ್ತೆ. ನೀವು ತುಂಬ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವರು ಅಂದಿದ್ದು ಆಡಿದ್ದು, ಹಾಗಾಗಿ ಆ ಎನರ್ಜಿನ ಬಿಟ್ಟು ಕ್ಷಮಿಸಿ ಅದನ್ನೇ ಹಿಂದಕ್ಕೆ ಸರಿಸಿ ನೀವು ಮುಂದಕ್ಕೆ ಹೋಗೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ. ಅಂದರೆ ಯಾರಿಗೆ ಒಳ್ಳೇದು ಮಾಡಿದ್ರು, ಯಾರನ್ನು ನಂಬಿದ್ರು, ಹಾಗೆ ಒಂದಿಷ್ಟು ಮನಃಪೂರ್ವಕವಾಗಿ ತ್ಯಾಗಗಳನ್ನು ಮಾಡಿದ್ರು, ಅಲ್ಲಿಂದಲೇ ನಿಮಗೆ ಮೋಸ ಆಗಿದೆ. ಆವಾಗಲೇ ನೀವು ಆತ್ಮವಿಶ್ವಾಸ ಕಳ್ಕೊಂಡಿದ್ದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಬೆನ್ನ ಹಿಂದೆಯೇ ಒಂದಿಷ್ಟು ಆಟ ಆಡಿದ್ರು ಕೆಲವರು. ಅದು ನಿಮಗೆ ಕೆಲವೊಂದು ಸಾರಿ ತಿಳಿದೇ ಹೋಯಿತು. ಆಗಲೇ ಕೈ ಮೀರಿ ಹೋಗುವ ಮುನ್ನನೂ ಕೂಡ ಕೆಲವೊಂದು ವಿಚಾರಗಳು ತಿಳಿದ್ವು. ಆದರೆ ಅದನ್ನು ಸುಧಾರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಇಂದಿಗೂ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅಷ್ಟೊಂದು ನಿಮ್ಮ ಮನಸ್ಸಿಗೆ ದುಃಖ, ನೋವಾಗಿದೆ. ಆದರೂ ನೀವು ಒಂದು ಹೊಸ ಆರಂಭ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ನೀವೀಗ ಶುರು ಮಾಡಿದ್ದೀರಾ. ಬದುಕಲೇಬೇಕು, ಜಯಿಸಬೇಕು, ಏನಾದರೂ ಆಗಲಿ ಇಲ್ಲೇ ನನ್ನ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಬೇಕು, ನಾನು ಹಿಂದೆ ಸರಿಬಾರ್ದು, ಆತ್ಮವಿಶ್ವಾಸದಿಂದ ಮುಂದೆ ಸಾಗಬೇಕು, ನನ್ನ ಜೊತೆ ನನ್ನ ಗುರು ಇದ್ದಾರೆ ಮಾರ್ಗದರ್ಶನ ಮಾಡಲಿಕ್ಕೆ, ಬಿದ್ದಾಗ ಎತ್ತಿ ನಡೆಸಲು, ಕೈ ಹಿಡಿದು ನಡೆಸಲು ಗುರು ಇದ್ದಾರೆ, ನಾನು ಹೆದರಬಾರ್ದು ಅನ್ನೋ ರೀತಿಯಲ್ಲಿ ಧೈರ್ಯವಾಗಿ ಒಂದೊಂದೇ ಹೆಜ್ಜೆನ ಮುಂದೆ ಇಡ್ತಾ ಇದ್ದೀರಾ. ನಿಮ್ಮ ಹತ್ರ ಈಗ ಏನೂ ಇಲ್ಲ, ಖಾಲಿ ಕೈಯಾಗಿಬಿಟ್ಟಿದ್ದೀರಾ. ಆದರೂ ಕೂಡ ಮುಂದೆ ಹೋಗುವ ನಿರ್ಧಾರ ಮಾಡಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮೊಳಗೆ ಒಂದು ಸಕಾರಾತ್ಮಕ ಊರ್ಜೆ ಭಗವಂತನ ರೂಪದಲ್ಲಿ ಜಾಗೃತವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೂ ಕೂಡ ಒಂದು ತಪ್ಪು ನಿಮ್ಮಿಂದನೂ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವು ತಪ್ಪಾದ ವ್ಯಕ್ತಿಯನ್ನು ಆರಿಸ್ಕೊಂಡಿದ್ದು, ತೀರ್ಮಾನವನ್ನು ತಗೊಂಡಿದ್ದು ಅನ್ನೋ ರೀತಿಯಲ್ಲಿ ಅವರನ್ನು ನಂಬಿದ್ದು. ಇಲ್ಲಿ ಕೆಲವರು ಬೇಡ ಅನ್ನೋ ರೀತಿಯಲ್ಲಿ ಬುದ್ಧಿನೂ ಹೇಳಿದರು. ಆದರೂ ಕೂಡ ನೀವು ಆ ವಿಚಾರದಲ್ಲಿ ನಾನು ತಗೊಂಡಿದ್ದ ತೀರ್ಮಾನನೇ ಸರಿ ಇದೆ ಅನ್ನೋ ವಿಚಾರವನ್ನು ಅರ್ಥ ಮಾಡ್ಕೊಂಡ್ರಿ. ಇಲ್ಲಾಂದರೆ ಒಂದು ಮೋಹ, ಒಂದು ಆಕರ್ಷಣೆಗೆ ಒಳಪಟ್ಬಿಟ್ರಿ. ಇಲ್ಲ ಬೇಗನೆ ನಾನು ದಿಢೀರನೇ ಅದರಲ್ಲಿ ಒಂದು ಬದಲಾವಣೆ ಕಾಣ್ತೀನಿ ಅನ್ನೋ ರೀತಿಯಲ್ಲಿ ತೀರ್ಮಾನ ತಗೊಂಡು ಮುಳುಗಿದ್ದೀರಾ ಅನ್ನೋ ರೀತಿಯಲ್ಲಿ ಮೋಹದಲ್ಲಿ ಮುಳುಗಿ ಕೆಲವೊಂದು ತಗೊಂಡ ತೀರ್ಮಾನಗಳಲ್ಲಿ ನೀವೀಗ ಸಿಕ್ಕಾಕ್ಕೊಂಡಿದ್ದೀರಾ. ಹೊರಗೂ ಬರೋಕ್ಕಾಗ್ತಿಲ್ಲ, ಅದ್ರ ಒಳಗೂ ಇರೋಕ್ಕಾಗ್ತಿಲ್ಲ. ಅಂಥ ಸಂಕಷ್ಟ ಸ್ಥಿತಿ ನಿಮ್ಮದು ಎದುರಾಗಿದೆ. ಆದರೆ ಯಾವುದೋ ಜನ್ಮದ ಪುಣ್ಯ ಕೈ ಹಿಡಿಯುತ್ತೆ ಅಂತಾರಲ್ಲ, ಆ ರೀತಿ ನಿಮಗೆ ನಿಮ್ಮ ಜೀವನದಲ್ಲಿ ಯಾರೋ ಬಂದು ಗುರುವನ್ನು ಪರಿಚಯ ಮಾಡಿಸಿದ್ದು, ಇಲ್ಲ ಏನೋ ಒಂದು ರೀತಿಯಲ್ಲಿ ಕನೆಕ್ಟ್ ಮಾಡಿದರು, ಆ ರೀತಿಯಾಗಿ ಅವರ ಶರಣದಲ್ಲಿ ಬಿದ್ದಿದ್ದೀರಾ ಅಂದರೆ ಖಂಡಿತ ನಿಮ್ಮ ಕಣ್ಣೀರು ಈಗ ಬಾಬಾರವರ ಪಾದದ ಮೇಲೆ ಬಿದ್ದ ಮರುಕ್ಷಣ ಅದು ಪನ್ನೀರಾಗ್ತಾ ಇದೆ. ಅಲ್ಲಿಗೆ ನಿಮ್ಮ ಕರ್ಮಗಳು ಕಳೀತಾ ಇದ್ದಾವೆ. ಅಂದರೆ
ಅವರು ಕೊಟ್ಟ ಮಾತಿನ ಹಾಗೆ ನಿಮ್ಮ ಪ್ರಾರಬ್ಧ ಕರ್ಮವನ್ನು ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ನಿಮ್ಮನ್ನು ಒಂದು ಪರಿವರ್ತನೆಯ ಹಂತದಲ್ಲಿ ನಿಲ್ಲಿಸಿ ಒಂದು ಮಗದೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ಈ ಅವಕಾಶ ಹೇಗಿದೆ ಅಂದರೆ ನಿಮ್ಮ ಔರವನ್ನು ಪರಿಶುದ್ಧ ಮಾಡಿಕೊಳ್ಬೇಕು. ಹೇಗೆ ಅಂದರೆ ಸ್ವಲ್ಪ ಧ್ಯಾನ, ಸ್ವಲ್ಪ ಪೂಜೆ, ಒಂದು ಸ್ವಲ್ಪ ನಾಮಸ್ಮರಣೆ, ಒಳ್ಳೆಯ ಉದ್ದೇಶದ ಸೇವೆ, ಕರ್ಮಗಳು ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಪ್ರಭಾಮಂಡಲ, ನಿಮ್ಮ ಸುತ್ತ ಇರುವ ಒಂದು ಎನರ್ಜಿ ಏನು ವೀಕ್ ಆಗಿದೆ, ಅದು ಸುಟ್ಟೋಗಿದೆ, ಬೇರೆಯವರ ನಕಾರಾತ್ಮಕ ಎನರ್ಜಿಯ ಪ್ರಯೋಗದಿಂದಾಗಿರ್ಬೋದು, ಕೆಲವೊಂದಿಷ್ಟು ನೋವುಗಳಿಂದಾಗಿರ್ಬೋದು, ಅವಮಾನಗಳಿಂದಾಗಿರ್ಬೋದು, ಜೀವನದಲ್ಲಿ ಉಂಟಾದ ಗೊಂದಲ, ನಿಮ್ಮೊಳಗೆ ಇರುವ ಒಂದು ಹೋರಾಟ, ಇವೆಲ್ಲದರಿಂದ ಏನು ಕೊಂದು ಹೋಗಿತ್ತಲ್ಲ, ಸುಟ್ಟು ಹೋಗಿತ್ತಲ್ಲ, ಅದೀಗ ಪುನಃ ಚೇತನಗೊಳಿಸ್ತಾ ಇದ್ದಾರೆ ಬಾಬಾ. ಅಂದರೆ ಚಿಗುರ್ತಾ ಇದ್ದಾರೆ. ಒಂದು ಒಣಗಿದ ಮರ ಇನ್ನು ಅದು ಬದುಕೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನಿರಾಸೆ ಕಳ್ಕೊಂಡಂಥ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಆಯಿತು. ಆ ಪ್ರಾರ್ಥನೆಗೆ ಅನುಗುಣವಾಗಿ ಭಗವಂತ ಆ ಮರದ ಮೇಲೆ ಒಂದು ಕರುಣೆ ತೋರಿಸಿ ಆ ಮರ ಚಿಗುರು ಹಾಗೆ ಮಾಡಿದರು ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಈಗ ನೀವು ಯಾವೆಲ್ಲ ರೀತಿಯಲ್ಲಿ ಧೃತಿಗೆಟ್ಟು ದ್ವಂದ್ವಗಳಿಗೆ ಈಡಾಗಿದ್ರು, ಅದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಅವರ ಒಂದಿಷ್ಟು ಪರಿವರ್ತನೆ ಆಗಬೇಕು, ಒಂದು ಉತ್ಸಾಹನೇ ಕಳ್ಕೊಂಡಿದ್ರಿ ಅಂತ ಆಗ್ಬೋದು. ಆ ರೀತಿ ಕಾಣಿಸ್ತಾ ಇದೆ. ಅಂದರೆ ಅದು ಬದಲಾವಣೆನೇ ಆಗೋದಿಲ್ಲ, ಅಸಂಭವ ಅಂತೇಳಿ ಅಂದ್ಕೊಂಡಿದ್ರಿ. ಆ ವಿಚಾರದಲ್ಲಿ ನಿಮಗೆ ಪರಿವರ್ತನೆ ಸಿಗಲಿಕ್ಕೆ ಒಂದು ದಾರಿ ಸಿಕ್ಕಿದೆ. ಅವರು ಅಲ್ಲಿ ಪರಿವರ್ತನೆ ತರೋ ರೀತಿಲಿ ನಿಮಗೆ ಒಂದು ಭರವಸೆ ಮೂಡಿದೆ. ಅಂದರೆ ಖಂಡಿತ ಅದು ನಡೀತಾ ಇದೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಪರಿವರ್ತನೆ ಸಿಗುತ್ತೆ. ಹಾಗೆ ನೀವು ಯಾವೆಲ್ಲ ಮೋಹದಲ್ಲಿ ಬಿದ್ದಿದ್ದೀರೋ ಆ ಮೋಹದಿಂದ ಹೊರ ತರುವ ಸಿದ್ಧತೆ ಕೂಡ ಇಲ್ಲಿ ಬಾಬಾ ಮಾಡ್ತಿದ್ದಾರೆ. ಒಂದೊಂದೇ ವಿಚಾರವನ್ನು ಸ್ಪಷ್ಟವಾಗಿ ನಿಮ್ಮ ಎದುರಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಸತ್ಯ ಯಾವುದು, ಸುಳ್ಳು ಯಾವುದು ನಾನು ತೀರ್ಮಾನ ತೊಗೊಂಡು ಮುಂದೆ ಹೋಗಬೇಕು, ಯಾವುದನ್ನು ಕೈ ಬಿಡಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಅದು ನಿಮಗೆ ತಿಳಿತಾ ಇದೆ. ಅಂದರೆ ಗುರುವಿನ ಬಳಿ ಇರೋದ್ರಿಂದ, ಅವರ ಶರಣದಲ್ಲಿರೋದ್ರಿಂದ ನೀವೆಲ್ಲವನ್ನು ಸರಿಯಾದ ಸಮಯಕ್ಕೆ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಇದು ಯಾವುದೋ ಒಂದು ಜನ್ಮದ ಪುಣ್ಯ, ಹಾಗೆ ನಿಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದ ಫಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅವರು ಇರಲಿ ಬಿಡಲಿ ನಿಮ್ಮನ್ನು ಹರಿಸಿ ಆಶೀರ್ವಾದ ಮಾಡಿದರೆ ಅವರ ಆಶೀರ್ವಾದ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ಪ್ರೇರಣೆ ಕೊಟ್ಟಿದೆ. ಆದರೆ ಇಲ್ಲಿ ಯಾರೋ ನಿಮ್ಮ ಮೇಲೆ ಒಂದಿಷ್ಟು ಪ್ರಯೋಗ ಅಂತೂ ಮಾಡ್ತಾಯಿದ್ದಾರೆ. ಆ ಜಾಗದಿಂದ ನಿಮ್ಮನ್ನು ಓಡಿಸ್ಬೇಕು ಅನ್ನೋ ರೀತಿಲಾಗಿರ್ಬೋದು, ನೀವು ನಿಮ್ಮ ಪ್ರಯತ್ನವನ್ನು ಬಿಡಬೇಕು ಅನ್ನೋ ರೀತಿಲಾಗಿರ್ಬೋದು, ಇಲ್ಲ ನೀವು ತೆಗೆದುಕೊಂಡ ನಿರ್ಧಾರದಲ್ಲಿ ಮುಂದೆ ಹೋಗಲೇಬಾರ್ದು ಅನ್ನೋ ರೀತಿಲಿ ಕೆಲವೊಂದಿಷ್ಟು ಪ್ರಯೋಗಗಳು ನಿಮ್ಮ ಮೇಲೆ ನಿರಂತರವಾಗಿ ನಡೀತಾನೆ ಇದ್ದಾವೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಆದರೆ ಭಯ ಪಡಬಾರ್ದು. ಇಲ್ಲಿ ಅಸಂಭವನೇ ಸಂಭವ ಆಗತ್ತೆ ಅಂದಮೇಲೆ ಭಯ ಪಡೋದು ಬೇಡ. ಯಾಕಂದರೆ ನಿಮ್ಮ ಜೊತೆ ಗುರು ಇದ್ದಾರೆ, ನಂಬಿಕೆ ಇಟ್ಟು ಅವರಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತ ಅಸಂಭವ ಕೂಡ ಇಲ್ಲಿ ಸಂಭವ ಆಗತ್ತೆ. ಹಾಗಾಗಿ ಅವರ ಒಂದಿಷ್ಟು ನಕಾರಾತ್ಮಕ ಎನರ್ಜಿಯ ಪ್ರಯೋಗ ತಿರುಗುಬಾಣವಾಗಿ ಅವರಿಗೆ ಹೋಗಿ ತಲುಪುವ ಸಂದರ್ಭ ಬಂದಿದೆ. ಅದನ್ನು ನೋಡುವ ಭಾಗ್ಯ ನಿಮಗೆ ಸಿಗ್ಬೋದು. ಹಾಗಾಗಿ ನೀವು ನೋಡಬೇಕು ಅಂತ ಬಯಸುತ್ತಾ ಇಲ್ಲ. ಯಾಕಂದರೆ ನಾನು ಮುಂದೆ ಹೋಗಬೇಕು, ಒಳ್ಳೆ ದಾರಿಯಲ್ಲಿ ಏನಾದರೂ ಒಂದು ಪರಿವರ್ತನೆ ಕಂಡುಕೊಳ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ. ನಿಮ್ಮ ಉತ್ತಮ ಉದ್ದೇಶಕ್ಕೆ ತಕ್ಕ ಹಾಗೆ ಅದು ಪರಿವರ್ತನೆ ಆಗ್ತಾ ಇದೆ. ಗುರು ನಿಮ್ಮ ಜೊತೆಗಿದ್ದಾರೆ, ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಹಾಗೆ ಅವರ ಒಂದು ಉದಯ ಸೇವನೆ ಧಾರಣೆ ಮಾಡ್ತಾ ಇರೋದ್ರಿಂದ ಅದು ರಕ್ಷಣೆ ನೀಡ್ತಾ ಇದೆ. ನಿಮ್ಮ ಅವರ ಪರಿಶುದ್ಧವಾಗ್ತಾ ಇದೆ. ನೀವು ನಾಮಸ್ಮರಣೆ ಮಾಡಿದಷ್ಟು, ಹೆಚ್ಚು ಧ್ಯಾನಕ್ಕೆ ಒಳಗಾದಷ್ಟು, ಹೆಚ್ಚು ನಿಮ್ಮನ್ನು ದಾನ ಧರ್ಮದ ಸೇವೆಗಳಲ್ಲಿ ನಿರತವಾಗಿಸಿದಷ್ಟು, ಮತ್ತು ಒಳ್ಳೆಯ ಉದ್ದೇಶದ ಕರ್ಮಗಳತ್ತ ನಿಮ್ಮ ಗಮನ ದಿನನಿತ್ಯ ಎಷ್ಟು ಹೋಗ್ತಾ ಇದೆಯೋ ಅಷ್ಟೇ ನಿಮ್ಮ ಸುತ್ತ ಇರುವ ಒಂದು ಪ್ರಭಾಮಂಡಲ ಸ್ಟ್ರಾಂಗ್ ಆಗ್ತಾಯಿದೆ. ಸ್ಟ್ರಾಂಗ್ ಆಗ್ತಾಯಿದೆ. ವೀಕ್ ಆಗಿರೋ ಈಗ ಸ್ಟ್ರಾಂಗ್ ಆಗಿ ನೀವು ಆತ್ಮವಿಶ್ವಾಸದ ನಿರ್ಧಾರಗಳನ್ನ ಸ್ವತಃ ನೀವೇ ತಗೊಳ್ತೀರಾ. ಎಲ್ಲಿ ತಪ್ಪಾಗಿದೆ, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ಸಂಬಂಧದ ವಿಚಾರದಲ್ಲಾಗಿರ್ಬೋದು, ಎಲ್ಲಿ ತಪ್ಪಾಗಿದೆ ಅಂತ ಮುಂಚೆ ಗೊತ್ತಾಗಲಿಲ್ಲ, ಆದರೆ ಈಗ ಎಲ್ಲಿ ತಪ್ಪಾಗಿದೆ ಅನ್ನುವ ಸುಳಿವು ನಿಮಗೆ ಗೊತ್ತಾಗಿದೆ. ಎಲ್ಲಿ ತಪ್ಪಾಗಿದೆ ಅಲ್ವಾ ಮೂಲದಲ್ಲಿ, ಅದನ್ನೇ ಸರಿಪಡಿಸುವ ರೀತಿಲಿ ನೀವೀಗ ಕೆಲವು ಸ್ಪಷ್ಟತೆಯ ನಿರ್ಧಾರಗಳನ್ನು ತಗೊಂಡು ಅದರಲ್ಲಿ ಭಾಗಿಯಾಗಿದ್ದೀರ, ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರ. ನಿಧಾನವಾಗಿ ನಾಜೂಕಾಗಿ ಆ ಪರಿಸ್ಥಿತಿಯನ್ನು, ಆ ಸಮಯವನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಕೆಲವರ ಎನರ್ಜಿಯ ಪ್ರಕಾರ ನೀವು ಅವರನ್ನು ತುಂಬ ನಂಬಿದ್ರಿ, ಹಾಗೆ ಎಲ್ಲ ನನಗೆ ಅವರೇ ಅನ್ನೋ ರೀತಿಲಿ ನೀವು ಮುಂದಿನ ಭವಿಷ್ಯದ ಕುರಿತು ಕನಸು ಕಂಡಿದ್ರಿ. ಆದರೆ ಇಲ್ಲಿ ನಿಮ್ಮನ್ನು ಕೆಲವರು ತಪ್ಪು ಅನ್ನೋ ರೀತಿಲಿ ಮಾಡಿಬಿಟ್ಟಿದ್ದಾರೆ. ಅಂದರೆ ನಿಮ್ಮ ನಂಬಿಕೆ ತಪ್ಪು ಅನ್ನೋ ರೀತಿಲಿ. ಯಾಕಂದರೆ ಅವರು ಇಲ್ಲಿ ತಿರುಗೇಟು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ನಿಮ್ಮನ್ನು ಅನಿವಾರ್ಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೀತಿ, ನಿಮ್ಮ ನಂಬಿಕೆ, ನಿಮ್ಮ ತ್ಯಾಗ, ಇದಕ್ಕೆ ಮೋಸ ಆಗಿದೆ. ಏನೇ ಆಗಲಿ ಅದರಲ್ಲೊಂದು ನಂಬಿಕೆ ಇಟ್ಟು ಅವರು ಬದಲಾಗ್ಬೋದು ಅನ್ನೋ ರೀತಿಲಿ ಆ ಸಂಬಂಧವನ್ನು ಮುಂದುವರಿಸಲು ನೀವು ಪ್ರಯತ್ನಿಸ್ತಾ ಇದ್ದೀರಾ. ಅದು ಹಾಗಾಗಬಾರ್ದು ಅಂತಲೂ ಬಯಸ್ತಾ ಇದ್ದೀರಾ. ಆದರೆ ಸತ್ಯ ಅದೇ ಆಗಿದೆ. ಅವರು ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ, ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆಗಿದ್ದು ಕೂಡ ಅವರು ಇನ್ನೊಂದು ಸಂಬಂಧದಲ್ಲಿ ಇದ್ದಾರೆ ಅನ್ನೋ ರೀತಿಲೇ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಕೆಲವರ ಎನರ್ಜಿಗೆ ಇದು ನಿಮ್ಮ ಮನಸ್ಥಿತಿಗೆ ಒಂದು ಸ್ಪಷ್ಟತೆ, ನಿರ್ಧಾರ ತೆಗೆದುಕೊಳ್ಳುವ ಸಮಯ ಇದಾಗಿದೆ. ಅವರು ಬದಲಾಗಿಲ್ಲ, ಆದರೆ ನೀವು ಅವರನ್ನು ಬದಲಾಯಿಸಬೇಕು ಅಂತೇಳಿ ಪ್ರಯತ್ನ ಪಟ್ರಿ. ಆದರೆ ಅವರು ನಿಮ್ಮನ್ನೇ ಬದಲಾಯಿಸಿದ್ದಾರೆ. ಅಂದರೆ ನಂಬಿಸ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರ ಕೈಗೊಂಬೆ ರೀತಿಯಲ್ಲಿ ನಿಮ್ಮನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಒಪ್ಪಿಸ್ತಾ ಇದ್ದಾರೆ.
ಒಟ್ಟಾರೆಯಾಗಿ ನಗ್ತಾ ಇದ್ದ ನಿಮ್ಮ ಜೀವನ ಮುಂದೆ ಚೆನ್ನಾಗಿರುತ್ತೆ ಅನ್ನೋ ನಿಮ್ಮ ಜೀವನ, ನಿಮ್ಮ ನಂಬಿಕೆ ಇಲ್ಲಿ ಎಲ್ಲೋ ಒಂದು ರೀತಿಲಿ ಕುಂದಿದೆ, ಅಂದರೆ ಹಾಳಾಗಿದೆ ಅನ್ನೋ ರೀತಿಲಿ, ಇನ್ನೊಬ್ಬರ ಉಪಸ್ಥಿತಿಯಲ್ಲಿ ಕಾರಣವಾಗಿದೆ ಅದಕ್ಕೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನಿಮ್ಮನ್ನು ಆ ವ್ಯಕ್ತಿ ಮೋಸ ಮಾಡಿದ್ದಾರೆ, ಭ್ರಮೆಗೊಳಿಸ್ತಾ ಇದ್ದಾರೆ, ಇದೇ ಸತ್ಯ. ಈಗ ತೀರ್ಮಾನ ತೆಗೆದುಕೊಳ್ಳುವ ಸರದಿ ನಿಮ್ಮದು. ನಿಮಗೆ ತುಂಬ ದುಃಖ ಆಗುತ್ತೆ, ಅಳು ಬರ್ಬೋದು, ಇಲ್ಲ ನೀವು ಒದ್ದಾಡ್ಬೋದು, ಏನಿದು ಅನ್ನೋ ರೀತಿಲಿ ತಲೆಯೆಲ್ಲ ನೋವು ಬಂದ ಅನುಭವ ಆಗ್ಬೋದು. ಆದರೂ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳೇಬೇಕು. ಇದು ಅಂತ್ಯ ಅಲ್ಲ, ಇದೊಂದು ಪಾಠ, ಹೊಸ ಪ್ರಾರಂಭ. ನೀವು ಒಂಟಿಯಾಗಿದ್ದರೂ ಪರವಾಗಿಲ್ಲ, ನಾನು ಸೇಫ್ ಆಗಿರ್ತೀನಿ ಅನ್ನೋ ರೀತಿಲಿ. ಇಲ್ಲಿ ಒಂಟಿತನ ಏನು ಶಾಪ ಅಲ್ಲ, ಅದು ಒಂದು ಒಳ್ಳೆಯ ರೀತಿಲಿ ಬದುಕುವ ಒಂದು ದಾರಿ ಅನ್ನೋ ರೀತಿಲಿ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳೇಬೇಕು ಅನ್ನೋ ರೀತಿಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಪ್ರಯತ್ನ ಸೋಲೋದಿಲ್ಲ. ಈ ತಿಂಗಳು ಹೊಸ ಅವಕಾಶಗಳು ಮತ್ತು ಹೊಸ ಆರಂಭದ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದ ಒಂದು ವಿಷಯದಲ್ಲಿ ನಿಧಾನವಾಗಿ ಪ್ರೋಗ್ರೆಸ್ ಕಾಣಬಹುದು. ಅದು ಕೆಲಸದ ವಿಚಾರದಲ್ಲಿ, ಒಂದಿಷ್ಟು ಯಾವುದೋ ಒಂದು ಪ್ರೊಫೆಷನಲ್ ಲೈಫಲ್ಲಿ ನೀವು ಮುಂದುವರಿಬೇಕು ಅಂತ ಇದ್ರಲ್ಲ, ಅದರಲ್ಲಿ ನಿಮಗೆ ತುಂಬ ಬದಲಾವಣೆ ಕಾಣುತ್ತೆ ನಿಮ್ಮ ಒಂದು ಅನಿಸಿಕೆಗೆ ತಕ್ಕ ಹಾಗೆ. ಆದರೆ ಸ್ವಲ್ಪ ಕೋಪದಲ್ಲಿ ಅಥವಾ ಆತುರದಲ್ಲಿ ನಿರ್ಧಾರ ತಗೊಳ್ಳೋದು ಬೇಡ. ಎಲ್ಲರಿಗೂ ನಿಮ್ಮ ಒಂದು ಪ್ಲ್ಯಾನ್ಸ್ ಹೇಳುವ ಬದಲು ಮೊದಲು ಕೆಲಸ ಮಾಡಿ, ನಂತರ ಫಲಿತಾಂಶ ತಾನಾಗಿ ಅವರಿಗೆ ಕಾಣುತ್ತೆ ಅಲ್ವಾ, ಆ ರೀತಿ ಅದೇ ಉತ್ತಮ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅಂದರೆ ಎಲ್ಲದನ್ನೂ ಹೇಳ್ಕೊಳ್ಬೇಡಿ. ನೀವು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನು ಮಾಡಬೇಕು ಅಂತ ಇದ್ದೀರೋ, ನಿಮ್ಮ ಮುಂದಿನ ಭವಿಷ್ಯದ ಕುರಿತು ಒಂದಿಷ್ಟು ತೀರ್ಮಾನ ಆಗಿರ್ಬೋದು, ಇಲ್ಲ ನಾಳೆ ಏನೋ ಒಂದು ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಇಂಥ ವಿಚಾರಗಳು ಏನೋ ಒಂದು ತುಂಬ ಮುಖ್ಯವಾದ ವಿಚಾರಗಳಿರ್ತಾವಲ್ಲ, ಅದು ಯಾವುದನ್ನು ಯಾರ ಹತ್ರನೂ ಹೇಳೋದು ಬೇಡ. ಫಲಿತಾಂಶ ತಾನಾಗಿಯೇ ತೋರಿಸುತ್ತೆ ಅವರಿಗೆ ಅನ್ನೋ ರೀತಿಲಿ ಬರ್ತಾಯಿದೆ. ಹಾಗಾಗಿ ನಿಮ್ಮ ಶಕ್ತಿ ನಿಮ್ಮ ಧೈರ್ಯದಲ್ಲಿದೆ. ಆದರೆ ಸರಿಯಾದ ಸಮಯದಲ್ಲಿ ಮೌನವಾಗಿರುವುದು ಕೂಡ ಒಂದು ಶಕ್ತಿ ಇರುತ್ತೆ. ಧೈರ್ಯ ಇದೆ ಅನ್ನೋ ರೀತಿಲಿ ಎಲ್ಲ ರೀತಿಲೂ ಒಂದು ಮಧ್ಯೆ ಹೋಗಿ ಮಾತನಾಡೋ ಅಭ್ಯಾಸ ಬೇಡ. ಧೈರ್ಯ ಇದೆ ಅಂಥೇಳಿ ಎಲ್ಲದನ್ನೂ ಎದುರಿಸ್ತೀನಿ ಅನ್ನೋ ರೀತಿಲಿ ಧೈರ್ಯವಾಗಿ ಮಾತನಾಡುವ ರೀತಿಲಿ, ಇಲ್ಲ ಏನೋ ಮುಂದುವರೆದು ಮಾಡೋ ಧೈರ್ಯ ಬೇಡ. ಸ್ವಲ್ಪ ಸಮಯದಲ್ಲಿ ಮೌನವಾಗಿರೋದು ಕೂಡ ಒಂದು ಶಕ್ತಿ ಆಗಿರುತ್ತೆ. ಹಾಗಾಗಿ ಸಂಭಾಳಿಸಿ ಪರಿಸ್ಥಿತಿಯನ್ನು. ಇಲ್ಲಿ ಬ್ಲೆಸ್ಸಿಂಗ್ ಯಾವ ರೀತಿ ಕನೆಕ್ಟ್ ಆಗ್ತಿದೆ ಅಂದರೆ, ಹಳೆಯ ಒಂದಿಷ್ಟು ಕನ್ಫ್ಯೂಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಒಂದು ಕ್ಲಾರಿಟಿ ಬರುತ್ತೆ, ಹೊಸ ಐಡಿಯಾ, ಹೊಸ ಸಂಪರ್ಕ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟಿ ನಿಮಗೆ ಸಹಾಯ ಮಾಡಬಹುದು, ಬರುತ್ತೆ ಅನ್ನೋ ರೀತಿಯಲ್ಲೇ ತುಂಬ ಕಾಣ್ತಾ ಇದೆ. ಗುರುವಿನ ಶರಣದಲ್ಲಿ ನಿಮ್ಮ ನಂಬಿಕೆ ಎಷ್ಟು ಬಲವಾಗಿದೆಯೋ ಅಷ್ಟು ನಿಮ್ಮಲ್ಲಿ ಬದಲಾವಣೆ, ಚೇಂಜಸ್ ಕಾಣ್ತಾ ಹೋಗುತ್ತೆ. ಹಿಂದಿನ ವಿಷಯವನ್ನು ಮತ್ತೆ ಯೋಚಿಸಿ ನಿಮ್ಮ ಪ್ರೆಸೆಂಟನ್ನು ಕಳ್ಕೊಬೇಡಿ. ಯಾರಾದರೂ ನೀಡುವ ಮಾತನ್ನು ತಕ್ಷಣ ನಂಬದೆ ಅದರ ಒಂದು ಆ್ಯಕ್ಷನ್ಸ್ ಕಡೆ ಗಮನ ಕೊಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಬಿಡಬೇಕಾದದನ್ನು ಬಿಟ್ಟಾಗಲೇ ಹೊಸದಕ್ಕೆ ಜಾಗ ಆಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳು, ಮಾತುಗಳು, ನೋವುಗಳು, ಅವಮಾನಗಳು ಬಿಡೋ ಅಂಥದ್ದಲ್ಲ, ಕ್ಷಮಿಸೋಕ್ಕೂ ಆಗೋ ಅಂಥದ್ದಲ್ಲ. ಆದರೂ ಕೂಡ ಕ್ಷಮಿಸಬೇಕು. ನೀವು ಅವ್ರ ಜೊತೆ ಮುಂದುವರಿದಿದ್ರೂ ಪರವಾಗಿಲ್ಲ, ಮುಂದುವರಿಯೋದಾದರೂ ಪರವಾಗಿಲ್ಲ, ಅದನ್ನು ಕ್ಷಮಿಸಿ ಆ ಎನರ್ಜಿನ ರಿಮೂವ್ ಮಾಡಿಕೊಂಡೇ ಮುಂದೆ ಹೋಗಬೇಕು. ಆಗಲೇ ಹೊಸದು ಅಲ್ಲಿ ತುಂಬಲಿಕ್ಕೆ ಸಾಧ್ಯ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕರಿಯರ್ ಆಗಿರ್ಬೋದು, ಮನಿ ವಿಚಾರದಲ್ಲಾಗಿರ್ಬೋದು, ಸ್ಟೆಬಿಲಿಟಿ ಕಡೆ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ನೀವು ಹಾಕಿದ ಪರಿಶ್ರಮಕ್ಕೆ ಇಲ್ಲಿ ಫಲ ಒಂದು ನಿಧಾನವಾಗಿ ರೆಕಗ್ನೈಸೇಷನ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಎಲ್ಲವನ್ನೂ ಒಂದೇ ಸಮಯದಲ್ಲಿ ಇಲ್ಲಿ ಕಂಟ್ರೋಲ್ ಮಾಡಲು ಪ್ರಯತ್ನಿಸೋದು ಬೇಡ. ಹಣದ ವಿಷಯದಲ್ಲಿ ಅನ್ನೆಸೆಸರಿ ಒಂದು ಸ್ಪೆಂಡಿಂಗ್ ಅಂದರೆ ಖರ್ಚು ಮಾಡೋದು ಬೇಡ ಅನ್ನೋ ರೀತಿಲಿ ಬರ್ತಾ ಇದೆ. ಆತುರದ ನಿರ್ಧಾರ ತಪ್ಪಿಸಿ ಅನಗತ್ಯ ಖರ್ಚಿನ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಧಾನವಾದ ಪ್ರೋಗ್ರೆಸ್ ಕೂಡ ಇಲ್ಲಿ ಪ್ರೋಗ್ರೆಸ್ ನಿಮ್ಮ ಒಂದು ಫೌಂಡೇಶನ್ ರೂಪಿಸೋಕ್ಕೆ ದಾರಿ ಕೊಡುತ್ತೆ. ಹಾಗಾಗಿ ನಿಧಾನವಾಗಿ ಆಗ್ತಾ ಇದೆ ಅನ್ನೋ ರೀತಿಲಿ ನೀವೇನು ಪರಿತಪಿಸೋದು ಬೇಡ. ನಿಧಾನ ಆಗ್ತಾ ಇದೆ ಅಂದರೆ ಅದು ಪ್ರಧಾನವಾದದ್ದನ್ನು ನಿಮ್ಮ ಕಡೆ ತರ್ತಾ ಇದೆ ಅನ್ನೋ ರೀತಿಲಿ ನಂಬಿಕೆ ಇಡಬೇಕು ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಚಾಪ್ಟರ್ ಮುಗಿದು ಮತ್ತೊಂದು ಚಾಪ್ಟರ್ ಆರಂಭವಾಗುವ ಎನರ್ಜಿನ ಕನೆಕ್ಟ್ ಮಾಡ್ತಿದೆ. ಭಯಕ್ಕಿಂತ ಕ್ಲಾರಿಟಿಯನ್ನು, ಆತುರಕ್ಕಿಂತ ಇಲ್ಲೊಂದು ಶಾಂತಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ಸಾಮ್ಯತೆ ಅಂತಾರಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಕರಿಯರ್ನಲ್ಲಿ ಹೊಸ ದಾರಿ ತೆರೆದುಕೊಳ್ಳುವ ಸಮಯ ಇದೇ ಆಗಿದೆ. ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಲ್ಲ ಒಂದು ಅವಕಾಶ, ಅದು ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮ್ಮ ಒಂದು ಟ್ಯಾಲೆಂಟ್ ಮತ್ತು ಹಾರ್ಡ್ ವರ್ಕಿಗೆ ಇಲ್ಲಿ ರೆಕಗ್ನೈಸೇಷನ್ ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ನಿಂತಿದ ಕೆಲಸಗಳು ಮತ್ತೆ ಚಾಲನೆ ಪಡಿಬಹುದು. ಅಂದರೆ ಯಾವುದು ಅಡೆತಡೆಯಿಂದ ನಿಂತಿದೆ ಅದು ಮುಂದುವರಿಬೇಕು, ಅದರಲ್ಲೊಂದು ನಮಗೆ ಪರಿವರ್ತನೆ ಸಿಗಬೇಕು, ನಾನು ಸೋಲು ಒಪ್ಕೊಳ್ಬಾರ್ದು, ಇಲ್ಲ ಆಡೋರ ಎದುರಿಗೆ, ನಗೋರ ಎದುರಿಗೆ ನಾವೊಂದು ಅದಕ್ಕೆ ಆಸ್ಪದ ಆಗಬಾರ್ದು ಅನ್ನೋ ರೀತಿಯಲ್ಲಿ ನೀವು ಮನಸ್ಸಲ್ಲಿ ಏನೊಂದು ಇಚ್ಛೆ ಇಟ್ಕೊಂಡು ಗುರುವಿಗೆ ಶರಣಾಗಿದ್ರಲ್ಲ, ಅದಕ್ಕೆ ತಕ್ಕ ಹಾಗೆ ಇಲ್ಲೊಂದು ಪರಿವರ್ತನೆ ಕೊಡ್ತಾ
ನೋಡ್ತಾ ಇದ್ದಾರೆ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡ್ಕೊಳ್ಳುತ್ತೆ. ನಿಮ್ಮ ರೀತಿಯಲ್ಲಿ ಅದು ಒಂದು ಬದಲಾವಣೆಯನ್ನು ತರುತ್ತೆ. ನಿಮ್ಮ ಕರಿಯರ್ನಲ್ಲಿ ಗ್ರೋತ್, ಹೊಸ ಆಪರ್ಚುನಿಟಿ ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಹೆಚ್ಚಾಗತ್ತೆ. ಅಂದರೆ ಒಂದು ಆರ್ಥಿಕ ಸಮರ್ಥತೆ ಹೆಚ್ಚಾಗತ್ತೆ. ಯಾವ ವಿಚಾರದಲ್ಲಿ ನೀವು ಹಣದ ಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಯನ್ನು ಅನುಭವಿಸ್ತಾ ಇದ್ರೋ ಆ ಅಡೆತಡೆ ನಿವಾರಣೆ ಆಗುತ್ತೆ. ನಿಮಗೆ ಬರಬೇಕಾಗಿದ್ದ ಹಣ ನಿಧಾನವಾಗಿ ಬರುತ್ತೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಮ್ಯಾನಿಫೆಸ್ಟ್ ಅದೇ ಥರ ಇರಲಿ. ಅಂದರೆ ಬರುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಸಂದೇಹ ಬೇಡ. ನಾನು ಸಂಪಾದನೆ ಮಾಡಿದ್ದು ಖಂಡಿತ ಅದು ನನ್ನನ್ನು ಸೇರುತ್ತೆ. ನನ್ನ ಹಣ ನನ್ನ ಹತ್ರ ಬಂದೇ ಬರುತ್ತೆ, ನನಗೆ ಆ ನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ ಯಾವಾಗಲೂ ಹೇಳ್ಕೊಳ್ಳಿ. ಖಂಡಿತ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಹೇಗೆ ಅಂದರೆ ನೀವು ಅದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ತೀರ. ಹಾಗೆ ನಿಮ್ಮ ಹತ್ರ ಯಾರಿಸ್ಕೊಂಡು ಸತಾಯಿಸ್ತಾ ಇದ್ರೆ ಅವರಿಗೂ ಅದನ್ನು ಕೊಡುವಂಥ ಯೋಗ್ಯತೆಯನ್ನು ಕೊಡ್ತಾ ಇದ್ದಾರೆ ಭಗವಂತ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಒಂದು ಯೋಚನೆ ಮಾಡ್ತೀರೋ, ಅದು ಬೈಯೋದಕ್ಕಿಂತ ಹೆಚ್ಚಾಗಿ ಒಂದು ಮನಸ್ಸಲ್ಲಿ ಒಂದು ಅದಕ್ಕೋಸ್ಕರ ಶಾಂತಯುತವಾದ ಒಂದು ಪ್ರಾರ್ಥನೆಯ ಮೂಲಕ ಅವರಿಗೂ ಕೊಡುವಂತಾಗಲಿ, ನನ್ನ ಹಣ ಬಂದು ನನಗೆ ಸೇರುವಂತಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಳ್ತೀರಲ್ಲ ಸಮಾಧಾನವಾಗಿ, ಖಂಡಿತ ಅವರಿಗೂ ಕೊಡುವಂಥ ಸ್ಥಿತಿ ಬಂದು ಬೇಗ ಅವರಿಗೂ ಒಂದಿಷ್ಟು ವಿಚಾರಗಳಲ್ಲಿ ಮನವರಿಕೆಯಾಗಿ ಅವರು ಹಿಂತಿರುಗಿ ನಿಮಗೆ ಹಣವನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬಂದೇ ಬರ್ತಾರೆ. ನಿಮ್ಮ ಮುಂದಿನ ಹೆಜ್ಜೆಗೆ ಮಾರ್ಗದರ್ಶನ ನೀಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಹಾಯ ಮಾಡ್ತಾರೆ. ಅದು ಹಣದ ವಿಚಾರದಲ್ಲಿ, ಇಲ್ಲ ಭರವಸೆಯ ರೂಪದಲ್ಲಿ, ಇಲ್ಲ ಎಲ್ಲೋ ಹೋಗಲಿಕ್ಕೆ ಭಯ ಆತಂಕ ಆಗ್ತಾಯಿದೆ ಅಂದರೆ ಅಲ್ಲಿ ನಿಮ್ಮ ಹೆಜ್ಜೆಗೆ ಅವರು ಹೆಜ್ಜೆ ಸೇರಿಸ್ತಾರೆ. ಅಂದರೆ ಭಗವಂತನೇ ಯಾವುದಾದ್ರೂ ರೂಪದಲ್ಲಿ ಬರ್ತಾರೆ ಅಂತಾರಲ್ಲ, ಆ ರೀತಿ ನಿಮ್ಮ ಎನರ್ಜಿಗೆ ಇಂತಹ ಒಂದಿಷ್ಟು ಸೋಲ್ ಎನರ್ಜಿಯ ಜನರು ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಯಶಸ್ಸಿನ ಕಡೆಗೆ ಕರೆದೊಯ್ತಾ ಇದೆ. ಯಾಕಂದರೆ ಆ ಹೆಜ್ಜೆ ಇಡಬೇಕಾದ್ರೆಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ಗುರುವಿನ ಆಶೀರ್ವಾದ ಬಯಸೋ ರೀತಿಯಲ್ಲಿ, ಅಂದರೆ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೇ ನಿಮ್ಮ ಜೊತೆ ಸಾಕ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು ಸಣ್ಣ ಎಚ್ಚರಿಕೆ ಏನಪ್ಪ ಅಂದರೆ, ಕರಿಯರ್ ಒಂದು ಡಿಸಿಷನ್ ತಗೊಳ್ತಾ ಇದ್ದೀರಾ ಕೆಲಸದ ವಿಚಾರದಲ್ಲಿ, ಆತುರದಲ್ಲಿ ತಗೊಳ್ಳೋದು ಬೇಡ. ಎಲ್ಲೋ ಒಂದು ಕೆಲಸ ಕೊಡ್ತೀವಿ ಹಣ ಕೊಡಿ ಅಂದ ತಕ್ಷಣ ಅದರಲ್ಲಿ ಒಂದೇ ಸರಿ ಹಣವನ್ನು ಅವ್ರ ಕೈಗಿಟ್ಟು ನೀವು ಕೂತ್ಕೊಳ್ಳೋದು ಬೇಡ. ಅಷ್ಟೊಂದು ನಂಬಿಕೆ ಬೇಡ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಎಲ್ಲ ರೀತಿಯಲ್ಲೂ ಸುತ್ತಮುತ್ತ ವಿಚಾರಿಸಿ ಗುರುವಿನ ಶರಣದಲ್ಲಿ, ನೀವು ನಂಬಿದ ತಂದೆ ತಾಯಿಯ ಶರಣದಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ನಂತರ ನೀವು ಅದರಲ್ಲಿ ಮುಂದುವರಿರಿ. ನಿಮ್ಮ ಪ್ಲ್ಯಾನ್ಸ್ ಎಲ್ಲರೊಂದಿಗೂ ಶೇರ್ ಮಾಡುವ ಮೊದಲು ಯಾರು ನಿಜವಾಗಿಯೂ ನಿಮ್ಮ ಒಳ್ಳೆಯದನ್ನು ಬಯಸ್ತಾರೆ ಎಂಬುದನ್ನು ಗಮನಿಸಿ. ಅಂದರೆ ತಂದೆ ತಾಯಿ ದೇವರು ಅವ್ರ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮಗಾಗಿ ಇರುವ ಅವಕಾಶವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯ ಇಲ್ಲ, ನಾನು ಬಿಡೋದು ಇಲ್ಲ. ಅಂದರೆ ನಿಮ್ಮ ಸುತ್ತ ಒಂದು ಬಲೆ ಹೆಣೆದಿದ್ದಾರೆ, ಅದು ಆಫೀಸಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ನಿಮ್ಮ ಸಂಬಂಧದ ವಿಚಾರದಲ್ಲಿ, ನಿಮ್ಮ ಮುಂದೆ ಹೋಗೋ ವಿಚಾರದಲ್ಲಿ ನೀವಲ್ಲಿ ಒಂದು ಹೊಸ ಅವಕಾಶವನ್ನು ಪಡ್ಕೊಳ್ತಾ ಇದ್ದೀರಾ, ಸುಧಾರಣೆ ತಂದುಕೊಳ್ತಾ ಇದ್ದೀರಾ, ಒಂದು ಪರಿವರ್ತನೆ ತಂದುಕೊಳ್ತಾ ಇದ್ದೀರಾ. ಆದರೆ ಇಲ್ಲಿ ಕೆಲವೊಂದು ಸಾರಿ ಅದನ್ನು ತಡೆ ಹಿಡಿಲಿಕ್ಕೆ, ಇಲ್ಲ ಅಂದರೆ ಅದು ಆಗಬಾರ್ದು ಅಂತ ಬಯಸೋರು ತುಂಬ ಜನ ನಿಂತಿದ್ದಾರೆ, ಸುತ್ತುವರೆದು ನಿಂತಿದ್ದಾರೆ. ನಿಮಗೆ ಹೇಗೆ ಸಿಕ್ತು ಅನ್ನೋ ರೀತಿಯಲ್ಲಿ ಅವರು ಇಲ್ಲಿ ಮಾತಾಡ್ತಾ ಇರ್ಬೋದು, ಇಲ್ಲಾಂದರೆ ಹೇಗೆ ಸುಧಾರಣೆ ಮಾಡಿಕೊಂಡ್ರೆ ಹೇಗೆ ಮುಂದುವರಿಯೋಕ್ಕೆ ಹೋಗ್ತಾ ಇದ್ದಾರಲ್ಲ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿರ್ಬೋದು. ಇದು ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಎಷ್ಟೇ ಬಯಸಿದ್ರು ಕೂಡ ಈ ಅವಕಾಶವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಯಾಕಂದರೆ ನಿಮ್ಮ ಜೊತೆ ಗುರು ಇದ್ದಾರೆ, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿದ್ದಾವೆ, ಹಾಗೆ ನಿಮ್ಮ ಒಂದು ಪವಿತ್ರ ಆತ್ಮದ ಒಂದು ಸಂಯಮ ಕೂಡ ಇಲ್ಲಿ ಕನೆಕ್ಟ್ ಆಗಿದೆ. ನಿಮ್ಮ ಸಮಯ ಬರ್ತಾ ಇದೆ, ನಂಬಿಕೆಯಿಂದ ಮುಂದುವರಿರಿ ಆ ವಿಚಾರದಲ್ಲಿ. ಮದುವೆಯ ವಿಚಾರದಲ್ಲಿರುವ ಅಡೆತಡೆ ನಿವಾರಣೆ ಆಗುತ್ತೆ. ಒಳ್ಳೆಯ ಮಾತುಕತೆ, ಒಂದು ಹೊಸ ಸಂಬಂಧದ ಅವಕಾಶ ಕೂಡ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಈಗಾಗಲೇ ಸಂಬಂಧದಲ್ಲಿರೋರು ಪರಸ್ಪರ ಅರ್ಥ ಮಾಡಿಕೊಳ್ತೀರಾ. ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇದ್ದಾವೆ, ಆದರೆ ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ಕುಟುಂಬ ವೃದ್ಧಿಯ ಬಗ್ಗೆ ಬಯಕೆ ಇದೆ. ಇದು ಆಶಾವಾದದ ಸಮಯ ಆಗಿರೋದ್ರಿಂದ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆ ಇದೆ ಆ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಹಣಕಾಸಿನಲ್ಲಿ ನಿಧಾನವಾಗಿ ಸ್ಥಿರತೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಬರೋದ್ರ ಜೊತೆಗೆ ಅನಗತ್ಯ ಖರ್ಚು, ಆತುರದ ಇನ್ವೆಸ್ಟ್ಮೆಂಟ್ ಬೇಡ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಹೊಸ ಒಂದು ಖರೀದಿ ಮಾಡ್ತೀರಾ, ಅದು ಮನೆ ಆಗಿರ್ಬೋದು, ಇಲ್ಲಾಂದರೆ ಚೇಂಜ್ ಮಾಡೋದಾಗಿರ್ಬೋದು, ಇಲ್ಲ ಒಂದಿಷ್ಟು ವಾಹನ ಆಗಿರ್ಬೋದು, ಈ ರೀತಿ ಖರೀದಿಯ ಯೋಜನೆ ನಡೀತಾ ಇದೆ. ಖಂಡಿತ ಒಳ್ಳೆಯ ಸಮಯ ತೊಗೊಳ್ತೀರಾ. ಅಂದರೆ ಒಂದು ಅಬಂಡೆನ್ಸ್ ಅನ್ನೋದು ಒಂದೇ ರೀತಿ ಬರೋದಿಲ್ಲ, ಆರೋಗ್ಯದ ಒಂದು ವಿಚಾರದಲ್ಲಿ ಬರ್ತಾಯಿದೆ, ವಾಹನ ಖರೀದಿ ರೂಪದಲ್ಲಿ ಬರ್ತಾಯಿದೆ, ಹಾಗೆ ಮನೆಯ ಖರೀದಿಯ ರೂಪದಲ್ಲಿ ಕಾಣಿಸ್ತಾ ಇದೆ. ಒಂದು ಪರಿವರ್ತನೆ, ಏನೋ ಒಂದು ಚೇಂಜಸ್ ಮಾಡಬೇಕು ಮನೆಯಲ್ಲಿ ಅಂದ್ಕೊಂಡಿದ್ದೀರಾ ಅಂದರೆ ಅದು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ಒಂದಿಷ್ಟು ಅಬಂಡೆನ್ಸ್ ಯಾವ ರೀತಿ ಬರ್ತಾ ಇದೆ ನಿಮಗೆ ನಿಮ್ಮ ಜೀವನಕ್ಕೆ ಅಂದರೆ ಒಂದು ನಗು, ಸಂತೋಷ, ಹಾಗೆ ಯಾವುದೋ ಒಂದು ವಿಚಾರವನ್ನು ಸೆಲೆಬ್ರೇಟ್ ಮಾಡುವ ಅವಕಾಶ, ಹಾಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿತ್ತು ಅದು ಸರಿಯಾಗತ್ತೆ. ಹಾಗೆ ಯಾರು ನಿಮ್ಮನ್ನು ಮಾತಾಡಿಸದೆ ದೂರ ಇಟ್ಟಿದ್ದಾರೋ ಅವ್ರು ಕೂಡ ಮಾತಾಡಿಸ್ಬೋದು. ಹಾಗೆ ಮತ್ತು ಅಡೆತಡೆಯಿಂದ ನಿಂತಿತ್ತಲ್ಲ ಆ ಕೆಲಸಗಳು ಪೂರ್ಣಗೊಳಿಸೋಕ್ಕೆ ನಿಮಗೆ ಸಹಾಯ ಕೂಡ ಸಿಗುತ್ತೆ. ಒಂದು ಭರವಸೆ, ಒಂದು ಅವರಾಗಿ ದಾರಿ ಮಾಡಿಕೊಡ್ತಾರೆ. ಕೋರ್ಟು ಕಚೇರಿ ವಿಚಾರದಲ್ಲಿ ಒಂದು ನರಳಾಟ ಇತ್ತಲ್ಲ, ಅದು ಇಲ್ಲಿ ನಿಮಗೆ ಕರ್ಮ ಫಲದಾತನ ಕೃಪೆಯಿಂದ ಅದರಲ್ಲಿ ಅಡೆತಡೆಗಳು ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಶಸ್ಸಿನ ಸೂಚನೆ ಸಿಗ್ತಾ ಇರೋದ್ರಿಂದ ಸಂಬಂಧಗಳಲ್ಲಿ ಸಂತೋಷ,
ನಿಮಗೆ ಸ್ವಲ್ಪ ನೆಮ್ಮದಿ ಇದೆ, ಸಮೃದ್ಧಿನೂ ಕೂಡ ಇದೆ. ಆದರೂ ಕೂಡ ಕೆಲವೊಂದು ಸಾರಿ ಅದನ್ನು ಬಳಸೋಕ್ಕಾಗ್ತಾ ಇಲ್ಲ, ಕೊರಗು ಕಾಣಿಸ್ತಾ ಇದೆ, ಯಾರೋ ಭಿನ್ನಾಭಿಪ್ರಾಯ ಉಂಟು ಮಾಡ್ತಾಯಿದ್ರೆ ಸಂಬಂಧಗಳು, ನಿಮ್ಮದೇ ಆದ ಸ್ವಂತ ಸಂಬಂಧಗಳು. ಅಂದರೆ ಇಲ್ಲಿ ಕರ್ಮವನ್ನು ಸೂಚಿಸ್ತಾ ಇದೆ. ಹಾಗಾಗಿ ಆ ಕರ್ಮ ಕಳ್ಕೊಳ್ಬೇಕು ಅಂದರೆ ಇಲ್ಲಿ ನೀವು ಬುದ್ಧಿವಂತಿಕೆಯಿಂದ ಆ ಸಂಬಂಧವನ್ನು ಹ್ಯಾಂಡ್ಲ್ ಮಾಡಬೇಕು, ಸಂಭಾಳಿಸ್ಬೇಕು. ಯಾಕಂದರೆ ನಿಮ್ಮಲ್ಲಿ ಬುದ್ಧಿ ಇದೆ, ಅಲ್ಲಿ ಬೇರೆ ಯಾವುದೇ ರೀತಿಯಲ್ಲೂ ಅವರು ನಿಮಗೆ ಅದನ್ನು ಅನುಭವಿಸೋಕ್ಕೆ ಬಿಡ್ತಾ ಇಲ್ಲ, ನೋವಿದೆ, ಸಂಕಟ ಕೊಡ್ತಾ ಇದ್ದಾರೆ ಅನ್ನೋದಾದರೆ ಖಂಡಿತವಾಗಿ ಈಗ ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಸಂಭಾಳಿಸ್ಬೇಕು. ಅಷ್ಟೊಂದು ಬುದ್ಧಿ ಭಗವಂತ ನಿಮಗೆ ಕೊಟ್ಟಿದ್ದಾರೆ. ನಿನ್ನ ಬುದ್ಧಿಯನ್ನು ಉಪಯೋಗಿಸು, ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಕುಲದೇವರ ದರ್ಶನವನ್ನು 3 ತಿಂಗಳ ಒಳಗೆ 3 ಸಾರಿ ಮಾಡುವ ಯೋಗ ಇದೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕನೆಕ್ಟ್ ಆಗ್ತಾ ಇದೆ. ಯಾಕಂದರೆ ಈ ಯೋಗವನ್ನು ನೀವು ಬಯಸಿದ್ದಲ್ಲ, ಅಂದರೆ ನಾನು ಹೋಗಬೇಕು ಅಂತ ನಿರ್ಧಾರ ಮಾಡೋದಿಲ್ಲ, ಆದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಆ ದೇವರೇ ನಿಮ್ಮನ್ನು ಅಲ್ಲಿಗೆ ಕರೆಸ್ಕೊಳ್ತಾರೆ. ಇದು ಅವಶ್ಯಕವಾಗಿತ್ತು. ಯಾಕಂದರೆ ಒಂದು ಬ್ಲಾಕೇಜ್ ಎನರ್ಜಿ ರಿಮೂವ್ ಆಗಲಿಕ್ಕೆ ಒಂದಿಷ್ಟು ಮಾಟ ಮಂತ್ರ ಇಂಥದ್ದೇನೋ ಪ್ರಯೋಗ ಮಾಡಿರ್ತಾರಲ್ಲ, ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ನೀವು ಭಗವಂತನಲ್ಲಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದ್ರಿ ಅನಿಸುತ್ತೆ. ಗುರು ನಿಮ್ಮ ಕುಲದೇವಿಯ ಶರಣದಲ್ಲಿ ನಿಮ್ಮನ್ನು ಕಳಿಸ್ತಾ ಇರೋದ್ರಿಂದ 3 ತಿಂಗಳಲ್ಲಿ 3 ಸಾರಿ ಭೇಟಿಯಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಖಂಡಿತ ಇದು ಒಳ್ಳೆಯ ಸುದ್ದಿ. ಕನಸುಗಳ ವಿಚಾರಕ್ಕೆ ತಗೊಂಡ್ರೆ ಅಲ್ಲಿ ಗುರು ಬರ್ತಾ ಇದ್ದಾರೆ, ಇಲ್ಲ ಯಾವುದೋ ಒಂದು ರೀತಿಲಿ ನೀರು ಹರಿಯೋದಾಗಿರ್ಬೋದು, ಒಂದು ನವಿಲು ಕಾಣಿಸೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಶುಭ ಅಂದರೆ ಸಂತೋಷದ ಹೂಗಳು ಈ ರೀತಿ ಕಾಣಿಸೋದು ನಿಮಗೆ ಹೆಚ್ಚಾಗ್ತಾ ಇದೆ. ಅಂದರೆ ಇದು ಒಳ್ಳೆಯ ಸುದ್ದಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ, ಅಂದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಇದಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಹಳ ದಿನಗಳಿಂದ ಕಾಯ್ತಾ ಇದೆ ಒಂದು ವಿಚಾರ ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗ್ತಾ ಇದೆ. ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಇಡಿ. ಅಂದರೆ ಇಲ್ಲಿ ದೇವರಾಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು ನಿಮ್ಮನ್ನು ಸರಿಯಾದ ದಿಕ್ಕಿನತ್ತ ಕರೆದೊಯ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಫಲಿತಾಂಶ ತಡವಾಗಿದೆ ಅಂತ ಹೇಳಿ ನಿಮ್ಮ ಆಸೆಯನ್ನು, ಒಂದು ಭರವಸೆಯನ್ನು ಕಳ್ಕೊಳ್ಳೋದು ಬೇಡ. ಇತರರ ಜೀವನದ ಜೊತೆ ನಿಮ್ಮ ಜೀವನವನ್ನು ಹೋಲಿಸ್ಕೊಳ್ಳೋದಂತೂ ಮೊದಲೇ ಬೇಡ ಅನ್ನೋ ರೀತಿಯಲ್ಲಿ ಬರ್ತಿದೆ. ನಿಮ್ಮ ಹೀಲಿಂಗ್ ಮತ್ತು ಗ್ರೋತ್ಗೆ ಸಮಯ ಕೊಡಿ, ಧ್ಯಾನ ಮಾಡಿ, ನಾಮಸ್ಮರಣೆ ಮಾಡಿ, ಹಾಗೆ ಇನ್ನೊಬ್ಬರ ಒಳಿತಿನ ಬಗ್ಗೆ ಯೋಚನೆ ಮಾಡಿದರೂ ಕೂಡ ನೀವು ಹೀಲ್ ಆಗ್ತೀರಾ. ಈಗ ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀರಾ, ಮಾಡಬೇಕು ಅಂಥೇಳಿ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಅದು ಸೋಲಲ್ಲ. ಅಂದರೆ ಸ್ವಲ್ಪ ಹಿಂದೆ ಸರಿಬೇಕು ಅಂತ ಇಲ್ಲಿ ಗುರು ಹೇಳ್ತಾ ಇದ್ದಾರೆ ಯಾವುದೋ ಒಂದು ವಿಚಾರದಲ್ಲಿ. ಇದು ನಿಮ್ಮ ಸೋಲಲ್ಲ, ನೀವು ಒಂದು ವಿಷಯವನ್ನು ಬೇರೆ ದೃಷ್ಟಿಕೋನದಿಂದ ನೋಡೋ ಸಮಯ ಬಂದಿದೆ. ಹಾಗಾಗಿ ಸ್ವಲ್ಪ ದೃಷ್ಟಿ ಬದಲಾಯಿಸಿ ನೋಡಿ, ನಿಮಗೆ ಬೇಕಾದ ಉತ್ತರ ಸಿಗತ್ತೆ. ಹಾಗೆ ಹಳೆಯದನ್ನು ಬಿಟ್ಕೊಟ್ಟಾಗ ಹೊಸ ಅವಕಾಶಕ್ಕೆ ಜಾಗ ಕೂಡ ಸಿಗತ್ತೆ. ಸೋಲಲ್ಲ ಅದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಂದೇ ವಿಷಯದಲ್ಲಿ ಹೆಚ್ಚು ಕಾಲ ಸ್ಟಕ್ ಆಗಬೇಡಿ, ಬದಲಾವಣೆ ಬೇಕೇ ಬೇಕು. ಗೊತ್ತಿದ್ರೂ ಕೂಡ ಭಯದಿಂದ ಅದನ್ನು ಮುಂದೋಡೋದು ಬೇಡ. ನಿಮ್ಮ ಎನರ್ಜಿಯನ್ನು, ನಿಮ್ಮನ್ನು ಮುಂದೆ ಕೊಂಡೊಯ್ಯುವ ವಿಷಯಗಳ ಮೇಲೆ ಅದನ್ನು ಬಳಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಈಗ ಹೀಲಿಂಗ್ ಮತ್ತು ಒಂದು ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ. ತಡವಾಗ್ತಾ ಇದೆ ಅಂಥೇಳಿ ಭಯಪಡೋದೇನು ಬೇಡ. ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿ ತೆಗೆದುಕೊಳ್ಳುತ್ತೆ. ನಿಮ್ಮ ಭರವಸೆಯನ್ನು ಉಳಿಸ್ಕೊಂಡು ಅಗತ್ಯವಿಲ್ಲದದ್ದನ್ನು ಬಿಟ್ಟು ಹೊಸ ಆರಂಭಕ್ಕೆ ಸಿದ್ಧರಾಗಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಡೀತಾ ಇರೋದೆಲ್ಲ ಪ್ರತಿಯೊಂದು ಏನು ನಡೀತಾ ಇದೆಯಲ್ಲ ಅದು ನನ್ನ ಒಳಿತಿಗಾಗಿ ನಡೀತಾ ಇದೆ, ನನ್ನ ಗುರುವಿನ ಜೊತೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಯಾವಾಗಲೂ ನೀವು ನಂಬಬೇಕು. ಅಂದರೆ ನಿಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳನ್ನು ನಾನು ಪ್ರೀತಿಯಿಂದ ಬಿಟ್ಬಿಡ್ತೀನಿ, ನನಗೆ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿ ಕೊಡ್ತಾರೆ ಬಾಬಾ, ತೆರೆದುಕೊಳ್ಳುವ ಹಾಗೆ ಮಾಡ್ತಾರೆ, ಆ ನಂಬಿಕೆ ನನ್ನಲ್ಲಿದೆ ಅನ್ನೋ ರೀತಿಯಲ್ಲಿ ಕೆಲವೊಂದು ನಿಮ್ಮ ಹಿಡಿತಕ್ಕೆ ಸಿಗದೆ ಇರೋ ವಿಚಾರ, ಸಂಭಾಳಿಸೋಕ್ಕಾಗದೇ ಇರೋ ವಿಚಾರ, ತುಂಬ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದೀರಾ, ಆದರೆ ಅದು ಆಗ್ತಾ ಇಲ್ಲ. ಆಗ ನನ್ನಿಂದ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಅಷ್ಟು ಪಟ್ಟಿದ್ದೀನಿ ಭಗವಂತ, ಬಾಬಾ ಇನ್ನು ಮುಂದೆ ನೀವು ಸಂಭಾಳಿಸಿ, ನಿಮ್ಮ ಪಾದದ ಮೇಲೆ ಹಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಟ್ಬಿಡಿ, ಸರೆಂಡರ್ ಆಗಿ. ನಾನು ಆತುರ ಪಡಬೇಕಾಗಿಲ್ಲ, ನಾನು ಎಲ್ಲವನ್ನೇ ಈಗಲೇ ಅರ್ಥ ಮಾಡ್ಕೊಳ್ಬೇಕು ಆಗಿಲ್ಲ. ಯಾಕಂದರೆ ನನ್ನ ಜೊತೆ ನನ್ನ ಗುರುವಿದ್ದಾರೆ, ಅವ್ರಿಗೆ ನಾನು ಸರೆಂಡರ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸರೆಂಡರ್ ಮಾಡಿಬಿಡಿ. ಕೆಲವೊಂದು ವಿಚಾರಗಳಲ್ಲಿ ನನ್ನ ದಾರಿ ನಿಧಾನವಾಗಿ ಸ್ಪಷ್ಟವಾಗ್ತಾ ಇದೆ, ಅದಕ್ಕೆ ದಾರಿ ತೋರಿಸೋರು ಮಾರ್ಗದರ್ಶಕರಾಗಿ ಗುರುವೇ ಇದ್ದಾರೆ. ನನಗಾಗಿ ಇರುವ ಅವಕಾಶಗಳು ಸರಿಯಾದ ಸಮಯದಲ್ಲಿ ನನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದಾವೆ. ಹಾಗೆ ಬಂದಿದ್ದಾವಲ್ವ, ಕೃತಜ್ಞತೆಯ ಫೀಲ್ ಮಾಡ್ತಾಯಿದ್ರೆ ಇನ್ನೂ ಕೆಲವರಿಗೆ ಬರುತ್ತೆ. ನಂಬಿಕೆಗೆ ಅನುಸಾರವಾಗಿ ಸಂದೇಹ ದೂರ ಮಾಡ್ಕೊಂಬಿಡಿ. ನಾನು ಭಯವನ್ನು ಬಿಟ್ಟು ನಂಬಿಕೆಯನ್ನು ಆಯ್ಕೆ ಮಾಡ್ತೀನಿ ಅನ್ನೋದೇ ನಂಬಿಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಕಂಟ್ರೋಲನ್ನು ಬಿಟ್ಟು ಸೆರೆಂಡರನ್ನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಸೆರೆಂಡರ್ ಭಾವವನ್ನು ಆಯ್ಕೆ ಮಾಡ್ಕೊಳ್ಳಿ. ನನ್ನ ಜೀವನದ ಟೈಮಿಂಗನ್ನು ನಾನು ಗೌರವಿಸ್ತೀನಿ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಳ್ಳಿ. ಗುರುವಿಗೆ ಸಮರ್ಪಣೆ ಮಾಡಿ. ನನಗೆ ಬೇಕಾದದ್ದು ಮಾತ್ರವಲ್ಲ, ನನಗೆ ನಿಜವಾಗಿಯೂ ಅಗತ್ಯವಿರುವುದನ್ನು ಖಂಡಿತ ನನ್ನ ಗುರು ನನ್ನ ಜೀವನದ ರೂಪದಲ್ಲಿ ನನಗೆ ತಂದುಕೊಡ್ತಾರೆ ಅನ್ನೋ ರೀತಿಯಲ್ಲಿ ವಿಶ್ವಾಸ ಹೆಚ್ಚಾದಷ್ಟು ನಿಮ್ಮ ಜೀವನದಲ್ಲಿ ಆಳವಾದ ಕನೆಕ್ಷನ್ ಆ ಭಗವಂತನ ಜೊತೆ ಆಗತ್ತೆ, ಸಂಪರ್ಕ ಆಗತ್ತೆ. ಹಾಗೆ ಇಲ್ಲಿ ನೀವು ಯಾರಿಗೋ ಏನೋ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ಅದನ್ನು ಕೊಟ್ಬಿಡಿ, ಇಟ್ಕೋಬೇಡಿ. ಅಂದರೆ ಅನಿಸಿದಾಗ ಅದನ್ನು ಮಾಡಿಬಿಡಬೇಕು. ನಾಳೆ ಅಂಥೇಳಿ ದೂಡಿದರೆ
ಮತ್ತೆ ಅಲ್ಲೆಲ್ಲೋ ಒಂದು ರೀತಿಯ ಹಿಂದೆ ಸ್ಟ್ರಕ್ ಆಗುತ್ತೆ, ಎನರ್ಜಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ, ಅಡೆತಡೆ ಕಾಣಿಸುತ್ತೆ. ನಿಮ್ಮ ಕೆಲಸದಲ್ಲಿ ಏನೋ ಸಹಾಯ ಮಾಡಬೇಕು, ಇಲ್ಲ ಏನೋ ಮಾಡಬೇಕು ಅಂತೇಳಿ ಸಹಾಯ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಮನಪೂರ್ವಕವಾದ ದೃಷ್ಟಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ. ಆಗ ನಿಮ್ಮ ಎಷ್ಟೋ ನಿಂತು ಹೋದ ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ನಿವಾರಣೆಗೆ ದಾರಿ ಮಾಡ್ಕೊಂಡಂಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ, ನಿಮ್ಮ ಬಗ್ಗೆ ನೀವು ಜಡ್ಜ್ ಮಾಡೋದು ಬೇಡ, ನಿಮ್ಮ ಹಣೆ ಬರ ಹೀಗೆ ಹಾಗೆ ಅಂತೇಳಿ ಕರ್ಮ ಕಳ್ಕೊಳ್ಳೋಕ್ಕೆ ಇಲ್ಲಿ ಭಗವಂತ ನಾನಾ ದಾರಿಗಳನ್ನು ತೋರಿಸಿದರೆ ಅದರಲ್ಲಿ ಒಂದು ದಾರಿ ನೀವೀಗಾಗಲೇ ಆಯ್ಕೆ ಮಾಡ್ಕೊಂಡಿದ್ದೀರಾ. ಗುರುವಿನ ಶರಣದಲ್ಲಿ ಬಂದು ಒಂದು ಅದ್ಭುತವಾದ ದಾರಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ. ಖಂಡಿತ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆಯದು ಕಾಣಿಸ್ತಾ ಇದೆ, ಒಳ್ಳೆಯದು ಆಗೇ ಆಗುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದರೆ ಅರಿವಿನ ಶರಣದಲ್ಲಿದ್ದ ಹಾಗಾಗಿ ಹಿಂದೆ ಏನಾಗಿತ್ತೋ ಕೆಲವೊಂದು ಗೊತ್ತಿಲ್ಲ, ಆದರೆ ಕೆಲವೊಂದು ನಿಮ್ಮ ಉದ್ದೇಶಗಳಿಗೆ ತಕ್ಕ ಹಾಗೆ ನಿಮಗೆ ನೀವೇನು ಮಾಡಿದ್ದೀರಾ ಅಂತ ಗೊತ್ತಿದೆ. ಅದಕ್ಕಂತೂ ಪ್ರಾಯಶ್ಚಿತ್ತ ಪಡ್ತಾ ಇದ್ದೀರಾ, ಮಾಡ್ಕೊಳ್ತಾನೂ ಇದ್ದೀರಾ. ಈ ಪ್ರಾಯಶ್ಚಿತ್ತ ಭಾವ ಏನು ಮಾಡುತ್ತೆ ಅಂದರೆ ನಿಮ್ಮಲ್ಲಿರುವ ಅಹಂಕಾರ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಅಸೂಯೆ ಆಗಿರ್ಬೋದು, ಇವುಗಳನ್ನು ದೂರ ಮಾಡ್ತಾ ಇದೆ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದನ್ನು ಪಡೀಲಿಕ್ಕೆ ಸ್ವಲ್ಪ ಸಮಯ ವಿಳಂಬವಾಗಿರ್ಬೋದು, ಆದರೆ ಸರಿಯಾದ ಸಮಯಕ್ಕೆ ನಿಮ್ಮನ್ನು ಬಂದು ತಲುಪುತ್ತೆ. ಯಾಕಂದರೆ ಅದರ ಭಾರವನ್ನು ಗುರುವಿಗೆ ಅರ್ಪಣೆ ಮಾಡಿದರೆ ಆ ಭಾರವನ್ನು ಅವರು ಸ್ವೀಕರಿಸಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆಯ ಸೂಚನೆಗಳು ಇಲ್ಲಿ ಸಾಕಷ್ಟು ಸಿಗ್ತಾ ಇದ್ದಾವೆ. ನೀವು ಹೊಸ ಆರಂಭವನ್ನು ಮಾಡಿದ್ದೀರಾ. ಹಾಗೆ ಮದುವೆಯ ವಿಚಾರದಲ್ಲಿ, ಮಕ್ಕಳ ಮದುವೆ ವಿಚಾರದಲ್ಲಿ ಯಾವ ಸಂಕಲ್ಪವನ್ನು ಮಾಡಿದರೋ ಅದು ಈಡೇರುತ್ತೆ. ಸ್ವಲ್ಪ ದಾನ ಧರ್ಮದ ಸೇವೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಏನು ಸಣ್ಣ ಪುಟ್ಟ ದೋಷಗಳಿದ್ರೂ ಅದರ ಮೂಲಕ ನಿವಾರಣೆ ಆಗುತ್ತೆ ಅನ್ನೋದಕ್ಕೆ ಗುರು ದಾರಿ ತೋರಿಸ್ತಿದ್ರೆ. ಹಾಗೆ ಸ್ವಲ್ಪ ಜಪ ತಪ ಮಾಡಿ, ಧ್ಯಾನ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಧ್ಯಾನ ನಿಮ್ಮನ್ನು ಹೀಲ್ ಮಾಡುತ್ತೆ, ಸುತ್ತ ಒಂದಿಷ್ಟು ಪ್ರಭಾಮಂಡಲದ ಶಕ್ತಿಗಳನ್ನು ಜಾಗೃತ ಮಾಡ್ತಾ ಇದೆ. ಇನ್ನಷ್ಟು ಬಲಗೊಳಿಸಿ ಹಾಗೆ ಉದಿಯ ಧಾರಣೆ, ಉದಿಯ ಸೇವನೆ ನಿಮ್ಮನ್ನು ನಿರಂತರವಾಗಿ ರಕ್ಷಣೆಯಲ್ಲಿಟ್ಟಿದೆ, ಕಾಪಾಡ್ತಾ ಇದೆ. ಬಾಬಾರವರ ಸಚ್ಚರಿತ್ರೆಯ ಪಾರಾಯಣ, ಹಾಗೆ ಆ ಸಚ್ಚರಿತ್ರೆಯನ್ನು ಧಾರ ಮಾಡಿದಿರಲ್ಲ ಅದರ ಪುಣ್ಯ ನಿಮಗೆ ಪ್ರಾಪ್ತಿ ಆಗುವ ಸಂದರ್ಭ ಕೂಡಿ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಗೆ ಸಾಕಷ್ಟು ಒಳ್ಳೆಯ ಎನರ್ಜಿಗಳು ನಿಮಗೆ ಇತ್ತೀಚೆಗೆ ತುಂಬಾ ಕನೆಕ್ಟ್ ಆಗ್ತಾಯಿದೆ. ಸಾಕಷ್ಟು ಗೊಂದಲಗಳೂ ಇದ್ದಾವೆ. ಹಾಗಂತ ಆ ಗೊಂದಲಗಳಿಂದ ಹೊರಗೆ ಬರೋಕ್ಕೆ ದಾರಿನೂ ಗುರುವೇ ಆಗಿ ಬಂದಿದ್ದಾರೆ. ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ಎದುರಿಸಿ ಕೆಲವೊಂದಿಷ್ಟು ಪರಿಸ್ಥಿತಿಗಳನ್ನು ಸಂಭಾಳಿಸೋಕ್ಕೆ ಆಗಲ್ಲ ಅಂದವನ್ನ ಕೈ ಬಿಟ್ಬಿಡಿ. ಬಾಬಾರವರ ಶರಣದಲ್ಲಿ ಸಂಭಾಳಿಸೋದನ್ನು ಧೈರ್ಯವಾಗಿ ಎದುರಿಸಲೇಬೇಕು. ಕೆಲವೊಂದು ಸಾರಿ ನಿಮ್ಮ ಆತ್ಮದ ಉದ್ದೇಶ ಭಯ ಆತಂಕದಿಂದ ಹೊರ ಬರೋದಾಗಿರುತ್ತೆ. ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಧೈರ್ಯವಾಗಿ ತೀರ್ಮಾನ ತಗೊಳ್ಬೇಕು. ಏರಿಳಿತ ಆಗ್ಬೋದು, ಇಲ್ಲ ಜಗಳ ಆಗ್ಬೋದು, ಸಮಸ್ಯೆ ಆಗ್ಬೋದು ಅಂತೇಳಿ ಬಿಟ್ಬಿಟ್ರೆ ಇಲ್ಲಿ ಅವರು ಸರಿಪಡಿಸೋಕ್ಕಾಗೋದಿಲ್ಲ ನಿಮಗೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನೀವು ಧೈರ್ಯವಾಗಿ ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಈ ಒಂದು ಸಂದೇಶ ನಿಮಗೆ ಕನೆಕ್ಟ್ ಆಗ್ತದೆ. ಇಷ್ಟು ವಿಚಾರಗಳು ನಿಮ್ಮ ಜೀವನಕ್ಕೆ ರೆಸೊನೇಟ್ ಆಗಿದ್ದರೆ ಕೃತಜ್ಞತಾ ಪೂರ್ವಕವಾಗಿ ಬಾಬಾರವರಿಗೊಂದು ಕೃತಜ್ಞತೆಯನ್ನು ಸಾಯಿರಾಮ್ ಅಂತ ಹೇಳುವ ಕಮೆಂಟೊಂದಿಗೆ ಅದನ್ನು ತಲುಪಿಸಿ, ಅವರಿಂದ ಒಂದು ಬ್ಲೆಸ್ಸಿಂಗ್ ಎನರ್ಜಿಯನ್ನು ಸ್ವೀಕರಿಸಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.